ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಮದ್ಯದ ಅಮಲಿನಲ್ಲಿ ಕೆಟಿಎಂ ರಂಪಾಟ, ಪೊಲೀಸರ ಜೊತೆ ಗಲಾಟೆ, 1 ವರ್ಷ ಜೈಲಿಗೆ ಹೋಗಲು ಸಿದ್ಧ ಎಂದ ವ್ಯಾಪಾರಿ. ಮದ್ಯದ ಅಮಲಿನಲ್ಲಿ ಕರ್ಕಶ ಶಬ್ದ ಮಾಡುವ ಕೆಟಿಎಂ ಬೈಕ್ ಓಡಿಸಿ ಸಾರ್ವಜನಿಕರಿಗೆ ತೊಂದರೆ ನೀಡಿದ ಆರೋಪದ ಮೇಲೆ ಹಳೆ ದಾಂಡೇಲಿಯ 26 ವರ್ಷದ ದಿನೇಶ್ ರಾಜಾರಾಮ್ ಪವಾರ್ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಜುಲೈ 10ರ ರಾತ್ರಿ ದಿನೇಶ್ ಪವಾರ್ ಮದ್ಯಪಾನ ಮಾಡಿ ಕೆಟಿಎಂ ಬೈಕ್ ಓಡಿಸುತ್ತಿದ್ದ ವೇಳೆ ಬೈಕ್ನ ಅತಿಯಾದ ಶಬ್ದದಿಂದ ಸಾರ್ವಜನಿಕರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಮೇಲಧಿಕಾರಿಗಳ ಸೂಚನೆಯಂತೆ ಸ್ಥಳಕ್ಕೆ ತೆರಳಿದ ಪೊಲೀಸ್ ಸಿಬ್ಬಂದಿ ಮಂಗಲ್ ದಾಸ್ ನಾಯ್ಕ್ ಅವರು ಬ್ರೆತ್ ಅನಲೈಸರ್ ಮೂಲಕ ಪರೀಕ್ಷೆ ನಡೆಸಲು ಮುಂದಾಗಿದ್ದಾರೆ. ಈ ವೇಳೆ ದಿನೇಶ್ ಪವಾರ್ ಪೊಲೀಸರೊಂದಿಗೆ ಅನುಚಿತವಾಗಿ ವರ್ತಿಸಿ, ಏನು ಮಾಡುತ್ತೀರಾ, ಜೈಲಿಗೆ ಹಾಕುತ್ತೀರಾ, ನನಗೂ ಹಾಕಿ, ಗಾಡಿಗೂ ಹಾಕಿ, 1 ವರ್ಷ ಜೈಲಿಗೆ ಹೋಗಿ ಬರುತ್ತೇನೆ ಎಂದು ಜೋರಾಗಿ ಕೂಗಾಡಿದರೆಂದು ಆರೋಪಿಸಲಾಗಿದೆ. ಪೊಲೀಸರು ಇದು ಮಹಿಳೆಯರು ಮತ್ತು ಸಾರ್ವಜನಿಕರು ಓಡಾಡುವ ಪ್ರದೇಶ, ತೊಂದರೆ ಕೊಡಬೇಡಿ ಎಂದು ತಿಳಿ ಹೇಳಿದರೂ ಅವರು ಮತ್ತಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದಾಗಿ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಘಟನೆ ವೇಳೆ ಸ್ಥಳದಲ್ಲಿದ್ದ ಸಾರ್ವಜನಿಕರು ಸಮಾಧಾನ ಪಡಿಸಲು ಪ್ರಯತ್ನಿಸಿದರೂ ಫಲಕಾರಿಯಾಗಲಿಲ್ಲ. ಕರ್ತವ್ಯ ನಿರ್ವಹಿಸುತ್ತಿದ್ದ ಪೊಲೀಸ್ ಸಿಬ್ಬಂದಿಗೆ ಅಡ್ಡಪಡಿಸಿ ಅನುಚಿತವಾಗಿ ವರ್ತಿಸಿದ ಆರೋಪದಡಿ ದಿನೇಶ್ ಪವಾರ್ ವಿರುದ್ಧ ಪೊಲೀಸರು ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಇದೇ ರೀತಿಯ ಸ್ಥಳೀಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ.